ಇವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ. ಇದು ಕಡ್ದು ಮಸಾಲ ಹಾಕಿ ಮಾಡುವಂಥದ್ದು. ಒಂದು ಚಿಕ್ಕ ಜಾರಿಗೆ ನಾನಿಲ್ಲಿ 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ, ಆಯಿತಾ. ಹಣ್ಣು ಟೊಮೆಟೊ ಕೆಂಪಾಗಿರೋದು ತಗೊಳ್ಳಿ, ಮತ್ತು ಒಂದು ಇಡೀ ಗಡ್ಡೆ ಬೆಳ್ಳುಳ್ಳಿ, ಮತ್ತು ಒಂದು ಅರ್ಧ ಅಥವಾ 3/4 ಇಂಚಷ್ಟು ಶುಂಠಿ, ಮತ್ತೊಂದು 2 ಸ್ಪೂನಷ್ಟು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಸ್ವಲ್ಪ ಪುದೀನ, ಆಯಿತಾ. ಅದು ಕೊತ್ತಂಬರಿ ಸೊಪ್ಪು ಅದರ ದಂಟು ಜೊತೆ ಹಾಕ್ಕೊಳ್ಬೇಕು, ಆಗಲೇ ಸ್ವಲ್ಪ ಟೇಸ್ಟ್ ಇರ್ತದೆ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರುವ. ಈಗ ಇನ್ನೊಂದು ಬೌಲ್ಗೆ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ಈ ಲೋಟದಲ್ಲಿ ನಾನು 1.5 ಲೋಟದಷ್ಟು, ಇದು ಮಾಮೂಲಿಯಾಗಿ ಯೂಸ್ ಮಾಡೋಂಥ ನೀರಿದ ಲೋಟೆ, ಅದರಲ್ಲಿ 1.5 ಲೋಟ ಹಾಕ್ಕೊಂಡಿದ್ದೇನೆ, ಅಥವಾ 1.5 ಪಾವ್ ಅಂತನಾದರೂ ಅಂದ್ಕೊಳ್ಬೋದು ನೀವು. ಈಗ ಇಲ್ಲಿ ನೀರು ಹಾಕ್ಕೊಂಡು ಫಸ್ಟ್ ಇದನ್ನು ಒಳ್ಳೆ ತೊಳ್ಕೊಳ್ಬೇಕು, ಒಂದು 2ರಿಂದ 3 ಸರ್ತಿ. ಅದರ ಏನು ಆ ಸ್ಟಾರ್ಚಿ ವಾಟರ್ ಏನುಂಟು ಅದೆಲ್ಲ ಹೋಗೋವರೆಗೆ ತೊಳ್ಕೊಳ್ಬೇಕು. ಮತ್ತು ನೀರು ತಿಳಿಯಾಗಿ ಕಾಣ್ತದಲ್ಲ, ಆಗ ಸ್ವಲ್ಪ ನೀರು ಹಾಕಿ ಇದನ್ನು ನೆನಿಲಿಕ್ಕೆ ಬಿಡುವ. ನಮ್ಮ ಪ್ರಿಪ್ರೇಷನ್ ಆಗುವಷ್ಟೊತ್ತು ಒಂದು 10 ನಿಮಿಷ ಇದು ನೆನೀತದೆ. ಮುಳುಗುವಷ್ಟು ನೀರು ಹಾಕಿ ಇದನ್ನು ಒಂದು ಬದಿಯಲ್ಲಿ ಇಟ್ಕೊಳ್ಳುವ. ಈಗ ನೆಕ್ಸ್ಟ್ ನಮ್ಮ ಒಗ್ಗರಣೆ ಪ್ರಾಸೆಸ್ ಏನಂತ ನೋಡುವ. ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರಲ್ಲಿ ಮಾಡೋದು ಈಸಿ, ಮತ್ತು ನಮ್ಮ ಬ್ಯುಸಿ ಮಾರ್ನಿಂಗಲ್ಲಿ ತುಂಬ ಹೆಲ್ಪ್ ಆಗ್ತದೆ ಅಲ್ವಾ. ಇಲ್ಲ ಓಪನ್ ಪಾತ್ರೆಯಲ್ಲಾದರೂ ಮಾಡ್ಕೊಳ್ಬೋದು. ಇದಕ್ಕೆ ನಾನು 1 ಅಥವಾ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಒಟ್ಟಿಗೆ. ಈಗ ಇಲ್ಲಿ ಗರಂ ಮಸಾಲ ಯಾವುದುಂಟು ನಿಮ್ಮ ಮನೆಯಲ್ಲಿ ಅದೆಲ್ಲ ಗರಂ ಮಸಾಲ ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಸ್ಪೂನ್ ಸೋಂಪು, 1-2 ಪೀಸ್ ಚಕ್ಕೆ, ಒಂದು 8ರಿಂದ 10 ಲವಂಗ, 1 ಅನಾನಸ್ ಹೂವು, 1-2-3 ಏಲಕ್ಕಿ, ಕಲ್ಲು ಹೇಳ್ತಾರಲ್ಲ ಸ್ಟೋನ್ ಫ್ಲವರ್, ಮತ್ತು 1 ಸ್ಪೂನಷ್ಟು ಕಸೂರಿ ಮೇಥಿ, 1-2 ಪಲಾವ್ ಎಲೆ, ಮತ್ತು 1 ಮರಾಠಿ ಮೊಗ್ಗು ತಗೊಂಡಿದ್ದೇನೆ. ಇದನ್ನು ಎಣ್ಣೆಗೆ ಹಾಕಿ ಒಂದು 10ರಿಂದ 15 ಸೆಕೆಂಡ್ ಅಷ್ಟೇ ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡಿ, ಒಂದು ದೊಡ್ಡ ನೀರುಳ್ಳಿ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನೀವು ತಿನ್ ಸ್ಲೈಸ್ ಮಾಡ್ಬೋದು, ಇಲ್ಲ ಚಾಪ್ ಮಾಡ್ಬೋದು, ನಿಮ್ಮ ಇಷ್ಟ, ಆಯಿತಾ. ಈಗ ಇದನ್ನು ಒಳ್ಳೆ ಫ್ರೈ ಮಾಡಬೇಕು. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರ್ತದಲ್ಲ ಅಷ್ಟು ಫ್ರೈ ಮಾಡಿದರೆ ಸಾಕು. ಈಗ ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದಾದ್ರು ಹಾಕ್ಕೊಳ್ಬೋದು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಥವಾ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು 3ರಿಂದ 4 ಹಸಿಮೆಣಸು ಇಡೀ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ಲಿಟ್ಸ್ ಮಾಡೋದೇನು ಬೇಡ, ಅದನ್ನು ಚಾಪ್ ಮಾಡೋದು ಬೇಡ, ಇಡೀದೇ ಹಾಕ್ಕೊಳ್ಬೇಕು. ಈ ಮಸಾಲ ಒಂದು 30 ಸೆಕೆಂಡ್ಸ್ ಫ್ರೈ ಆದಮೇಲೆ ಇದಕ್ಕೆ 1 ಟೊಮೆಟೊ ನಾನಿಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇದು ಒಳ್ಳೆ ಟೇಸ್ಟ್ ಕೊಡ್ತದೆ, ಆಯಿತಾ. ಎಲ್ಲ ಕಡಿಲಿಕ್ಕೂ ಹಾಕ್ಬೋದು, ಇಲ್ಲ ಎಲ್ಲ ನೀವು ಇದಕ್ಕೇ ಹಾಕ್ಕೊಳ್ಬೋದು. ಅದನ್ನು ನಾನು ಇನ್ನೊಂದು ಯಾವತ್ತಾದರೂ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ಇದನ್ನು ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಬೇಗ ಟೊಮೆಟೊ ಸಾಫ್ಟ್ ಆಗ್ತದೆ ಉಪ್ಪು ಹಾಕೋದ್ರಿಂದ. ಈಗ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಯಾಕಂದರೆ ನಾವು ಪೌಡರ್ ಹಾಕಿದ್ದೇವಲ್ಲ ಮಸಾಲ ಪೌಡರೆಲ್ಲ, ಅದು ಬರ್ನ್ ಆಗ್ತದೆ ಇಲ್ಲಾಂದರೆ. ಈಗ ನೋಡಿ ಟೊಮೆಟೊ ಸಾಫ್ಟ್ ಆದಮೇಲೆ ಏನು ನಾವು ಕಡ್ದಿಟ್ಕೊಂಡಿದ್ವಲ್ಲ ಆ ಮಸಾಲ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಒಳ್ಳೆ ಫ್ರೈ ಮಾಡಬೇಕು, ಎಣ್ಣೆ ಎಲ್ಲ ಮೇಲೆ ಬಿಡೋ ಅಷ್ಟೊತ್ತು ಇದನ್ನು ಒಂದು 4ರಿಂದ 5 ನಿಮಿಷದಷ್ಟು ಚೆಂದ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಎಣ್ಣೆ ಬಿಡ್ತದೆ, ಎಣ್ಣೆ ಬಿಟ್ಟರೆ ಅರ್ಥ ಮಸಾಲೆ ಒಳ್ಳೆ ಫ್ರೈ ಆಗಿದೆ ಅಂತ. ಈಗ ನೋಡಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಡಿ ಹಿಡಿಯೋದಿಲ್ಲ, ಇಲ್ಲಾಂದರೆ ಅಡಿ ಹಿಡಿತದೆ, ಸೀದೋಗಿರೋ ವಾಸನೆ ಬರ್ತದೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಎಷ್ಟು ಅಕ್ಕಿ ಹಾಕಿದ್ದೀವಿ ಅದರ ಡಬಲ್ ಮತ್ತು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಸಾಫ್ಟಾಗಿ ಬೇಕಾದರೆ, ಉದುರಾಗಿ ಬೇಕಾದರೆ ಡಬಲ್ ಕ್ವಾಂಟಿಟಿಯಲ್ಲೇ ಹಾಕಿದರೆ ಸಾಕು. ಇಲ್ಲಿ ಮಸಾಲ ಉಂಟಲ್ಲ, ಹಾಗಾಗಿ ನಾನು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಲಿಲ್ಲ, ಜಸ್ಟ್ ಡಬಲ್ ಹಾಕಿದ್ದೇನೆ ಅಷ್ಟೇ. ಈಗ ಇದು ನೀರು ಒಳ್ಳೆ ಬಾಯ್ಲ್ ಬಂದ ನಂತರ ಇದಕ್ಕೆ ನೆನೆಸಿಟ್ಟಿದ್ದ ಅಕ್ಕಿನ ಅದರ ನೀರೆಲ್ಲ ಡ್ರೈನ್ ಮಾಡಿ ಹಾಕ್ಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ನಾವು ಆಲ್ರೆಡಿ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೇವಲ್ಲ ಹಾಗಾಗಿ. ಈಗ ಇದು ಅಕ್ಕಿ ಹಾಕಿದ ಮೇಲೆ ಕುದಿ ಬರ್ತದಲ್ಲ, ಆಗ ನೀವು ಉಪ್ಪು ಖಾರ ಬೇಕಾದರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಎಲ್ಲ ಕರೆಕ್ಟಾಗಿದ್ದರೆ ಲಿಡ್ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಳ್ಳಿ. ಪರ್ಫೆಕ್ಟಾಗಿ ಟೊಮೆಟೊ ಬಾತ್ ರೆಡಿ ಆಗ್ತದೆ. ಮತ್ತು ಅದರ ಏನುಂಟಲ್ಲ ಸ್ಟೀಮೆಲ್ಲ ಹೋದ ಮೇಲೆ, ಪ್ರೆಷರ್ ಹೋದ ಮೇಲೆ ಓಪನ್ ಮಾಡಿದರೆ ಟೇಸ್ಟಿಯಾಗಿರೋಂಥ ಟೊಮೆಟೊ ಬಾತ್ ರೆಡಿ. ಮಸಾಲ ಟೊಮೆಟೊ ಬಾತ್ ಎಲ್ಲ ಯಾರಿಗೆ ಇಷ್ಟ ಆಗ್ತದಲ್ಲ ತುಂಬ ಇಷ್ಟಪಡ್ತಾರೆ. ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ. ಸರ್ವ್ ಮಾಡೋಕ್ಕಿಂತ ಮುಂಚೆ ಇದನ್ನು ಒಂದು ಸತಿ ಆರಾಮಾಗಿ ಮಿಕ್ಸ್ ಮಾಡಿ. ನಿಜವಾಗ್ಲೂ ಒಳ್ಳೆಯದಾಗ್ತದೆ, ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಒಂದು ಸತಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನನಗೆ ಹೇಳೋದನ್ನ ಮರಿಬೇಡಿ. ಬಾಯ್.